ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಮೊದಲಿಗೆ ಏನು ಕಾಲು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಇದು ನಮ್ಮ ಜಿಮ್ಮಿಗೆ ಅಂತ ತಂದು ಬೇಯಿಸ್ತಾ ಇರೋದು. ನಮ್ಮ ಜಿಮ್ಮಿ ಏನಂದರೆ ನಾನ್ ವೆಜ್ ಪ್ರೇಮಿ. ಅದಕ್ಕೆ ನಾನ್ ವೆಜ್ ಇಲ್ಲಾಂದರೆ ಊಟನೇ ತಿನ್ನಲ್ಲ. ಅದಕ್ಕಂತ ಇಲ್ಲಿ ಕೋಳಿ ಕಾಲುಗಳು ಬರುತ್ತಲ್ವ, ಅದನ್ನು ತಂದು ಇಲ್ಲಿ ಬೇಯಿಸ್ತಾ ಇದ್ದೀವಿ. ಮನೆಯಲ್ಲೂ ಮಾಡಿದವಾಗ ಎತ್ಕೊಂಡೋಗಿ ಹಾಕ್ತೀವಿ, ತಿನ್ನುತ್ತೆ. ಬೇರೆ ಟೈಮಲ್ಲಿ ಇದು ಅನ್ನ ಸಾರು ಏನಾರ ಮಿಕ್ಸ್ ಮಾಡಿ ಹಾಕಿದ್ರೆ ತಿನ್ನೋದೇ ಇಲ್ಲ ಅದು. ಒಂದೊಂದು ಟೈಮ್ ಹೊಟ್ಟೆ ಹಸ್ಕೊಂಡಿದ್ರೆ ಮಾತ್ರ ಸ್ವಲ್ಪ ಹಾಲು ಹಾಕಿದ್ರೆ, ಬರೀ ಹಾಲು ಹಾಕಿದ್ರೆ ಕುಡಿಯುತ್ತೆ, ಇಲ್ಲಾಂದರೆ ಅನ್ನ ಹಾಕಿದ್ರೆ ಅಂತೂ ತಿನ್ನೋದೇ ಇಲ್ಲ ಅದು. ಅದಕ್ಕಂತಲೇ ಇಲ್ಲಿ ನಮ್ಮ ಮನೆಯವರು ಎತ್ಕೊಂಡ್ಬಂದಿದ್ದಾರೆ. ಇಲ್ಲಾಂದರೆ ಬಿಸ್ಕೆಟ್ಟು ಅಥವಾ ಮನೆಯಲ್ಲಿ ನಮ್ಮ ಸ್ಯಾಂಡಿಗಂತ ತಂದಿಟ್ಟಿದ್ದೀವಲ್ಲ ಪೆಡಿಗ್ರಿ, ಅದು ಏನಾನ ಎತ್ಕೊಂಡೋಗಿ ಹಾಕ್ತಾಯಿರ್ತೀವಿ. ಇನ್ನು ಕಾಳುಗಳು ತಂದು ಒಂದು 2 ಟೈಮ್ 3 ಟೈಮ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ತಂದಿದ್ರು. ಅದನ್ನು ಅಲ್ಲೇ ಒಲೆ ಇಕ್ಕಿ ಬೇಯಿಸ್ತಾ ಇದ್ದೀವಿ ಹಸು ಮನೆ ಹತ್ರ. ಏನಕ್ಕೆ ಇದಕ್ಕೆ ಇಷ್ಟೊಂದು ಇದು ಅಂತಂದರೆ, ನಮ್ಮ ಜಿಮ್ಮಿ ಅದು ನಾವು ತಂದು ಸಾಕಿದ್ದಲ್ಲ, ಅದಷ್ಟಕ್ಕೆ ಅದೇ ಬಂದು ನಮ್ಮ ಮನೆ ಹತ್ರ ಸೇರಿಕೊಂಡಿದ್ದು. ಈ ಹಸುಗಳು ಇಲ್ಲಿ ಮನೆ ಹತ್ರ ಇರೋವಾಗ ನಮ್ಮ ಮನೆ ಮುಂದ್ಗಡೆ ಒಂದು ಶೆಡ್ ಇತ್ತು. ಫಸ್ಟು ಅಲ್ಲೇ ಕಟ್ಟಾಕ್ತಾಯಿದ್ವಿ ಹಸುಗಳು. ಇದು ಚಿಕ್ಕ ನಾಯಿ ಮರಿ ಆವಾಗ ಬಂದು ಹುಲ್ಲಾಕ್ತೀವಲ್ಲ ಘಾಟಿ, ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಆವಾಗ ನಾನು ಅದನ್ನು ಓಡಿಸ್ದವಾಗ ಹೋಗ್ಬಿಡೋದು. ಮತ್ತೆ ಬೆಳಗ್ಗೆ ಬಂದು ಎದ್ದು ನೋಡಿದ್ರೆ ಮತ್ತೆ ಬಂದು ಅಲ್ಲೇ ಸೇರ್ಕೊಂಡಿತ್ತಾ. ಸರಿ ಎಲ್ಲನೂ ಆಗಲಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ ನಾವು. ಅದು ಅಲ್ಲೇ ಸೇರ್ಕೊಂಡಿದ್ವಲ್ವ ಅದು ನಾಯಿ. ಆವಾಗ ಏನೋ ತಿನ್ನೋದಕ್ಕಂತ ಬೇರೆ ಹಿಂಗೆ ರೋಡ್ ಪಾಸ್ ಮಾಡ್ಕೊಂಡೇನೋ ಹೋಗಿದೆ ನಮ್ಮ ಮನೆ ಹತ್ರ. ಗೊತ್ತಿಲ್ಲ, ಯಾರು ಏನಾನ ಹೊಡೆದ್ರೋ ಇಲ್ಲ ಗಾಡಿ ಏನಾನ ಹಚ್ಕೊಂಡು ಹೋಗಿದ್ರೋ ಗೊತ್ತಿಲ್ಲ. ಒಂದು ಕಾಲು ಮುರಿದೋಗಿತ್ತು. ಅದಕ್ಕೆ ಮುರಿದೋಗ್ಬಿಟ್ಟು ಬಡ್ಕೊತಾ ಇತ್ತು ಆ ಕಡೆ ರೋಡ್ ಸೈಡಲ್ಲಿ. ನಮ್ಮ ಮಗನು ಮತ್ತು ಮಗಳು ಹೋಗಿ ಇಬ್ಬರು, ನಮ್ಮ ಮಕ್ಕಳು ಇನ್ನೂ ಚಿಕ್ಕವರು ಆವಾಗ, ಅದನ್ನು ಹೋಗಿ ಕ್ರೇಟ್ ಬರುತ್ತಲ್ಲ ಅದರಲ್ಲಿ ಎತ್ತಾಕೊಂಡು ಬಂದು, ಕಾಲು ಮುರಿದೋಗಿದೆಯಲ್ವ, ಮುಟ್ಟಿದ್ರೆ ಇನ್ನೂ ಜಾಸ್ತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕ್ರೇಟಲ್ಲಿ ಮಲಗಿಸ್ಕೊಂಡು ಇಬ್ಬರು ಎತ್ಕೊಂಡು ಬಂದರು. ಅದನ್ನು ಬಂದ್ಬಿಟ್ಟು ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ಕಾಲೆಲ್ಲ ಬಟ್ಟೆ ಹಾಕಿ ಕಟ್ಟಿ, ಈ ಓಲಿನಿ ಸ್ಪ್ರೇ ಬರುತ್ತಲ್ವ ಅದು, ಮತ್ತು ಇದು ಅದು ಎಲ್ಲ ಹೊಡೆದು ಕಾಲು ಸ್ವಲ್ಪ ನಡೆಯೋ ಥರ ಮಾಡಿದ್ರು. ಅದರಲ್ಲೇ ಎಷ್ಟು ಒಂದು 3-4 ಓಲಿನಿ ಸ್ಪ್ರೇ ಖಾಲಿ ಮಾಡಿದ್ದಾರೆ. ನಮ್ಮ ಮಗ ಅವಾಗಿನ್ನ ಚಿಕ್ಕವನು, ಅವನಿಗೆ ಅದೊಂಥರ ನಾಯಿ ಮರಿಗೇನೋ ಆಗಿದೆ ಅನ್ನೋ ಥರನೇ ಫೀಲ್ ಮಾಡ್ತಾಯಿದ್ದ. ಆ ಥರ ಇತ್ತು. ಮೇಲಾಯಿತು ಅವನು ಈ ನಾಯಿ ಮನೆ ಹತ್ರ ಬೇಡ, ನಮ್ಮ ಮನೇಲಿ ಫಸ್ಟ್ ಆಲ್ರೆಡಿ ಈ ಸ್ಯಾಂಡಿಗಿಂತ ಮೊದಲು ಒಂದು ನಾಯಿ ಇತ್ತು, ಡಾಬರ್ ನಾಯಿ. ಅದಿದೆಯಲ್ಲ, ಇದೇನಕ್ಕೆ ಮನೆ ಹತ್ರ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೆಲ್ಲ, ನಮ್ಮ ಮಗನು ಇನ್ನೊಬ್ಬರು ಎತ್ಕೊಂಡೋಗಿ ಮೇನ್ ರೋಡಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ರು. ನಮ್ಮ ಮನೆಯವರು ಅಲ್ಲೆಲ್ಲ ಸಪ್ಲೈ ಮಾಡಿಬಿಟ್ಟು ಬರೋವಾಗ ಮೇನ್ ರೋಡಲ್ಲಿ ಗಾಡಿ ಸೌಂಡು, ಎಕ್ಸೆಲ್ ಗಾಡಿ ಅಲ್ವ ನಮ್ಮ ಮನೆಯವ್ರದ್ದು, ಎಕ್ಸೆಲ್ ಗಾಡಿ ಫಸ್ಟ್ ಬರ್ತಾಯಿತ್ತಲ್ವ ಅದು. ಈಗ ಎಕ್ಸೆಲ್ ಗಾಡಿ ಅಷ್ಟೊಂದು ಸೌಂಡ್ ಬರೋಲ್ಲ. ಫಸ್ಟ್ ಬರ್ತಾಯಿದ್ದಿದ್ದು ಎಕ್ಸೆಲ್ ಗಾಡಿ ಬಂದು ಒಂಥರ ಬುಲೆಟ್ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡು. ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಬಿಟ್ಟಿದೆ. ಮೇನ್ ರೋಡಿಂದ ಆ ಕಡೆ ಬಿಟ್ಬಿಟ್ಟು ಬಂದಿದ್ರಲ್ವ, ಸುಮಾರು ಒಂದು 5 ಕಿಲೋಮೀಟ್ರ್ ಇರ್ಬೋದೇನೋ. ಫುಲ್ ಆ ನಾಯಿ ಮರಿ ಎಷ್ಟು ಇದಂದರೆ, ಶಾರ್ಪ್ ಇದೆ ಅಂದರೆ, ಸೌಂಡ್ ಇದು ಮಾಡಿಕೊಂಡು ಗಾಡಿ ಹಿಂದಗಡೆನೇ ಬಂದಿದೆ ಮನೆ ಹತ್ರಗೆ. ಅಷ್ಟು ಇದು ಆವಾಗಿಂದ ಒಂಥರ ಅದ್ರ ಮೇಲೆ ಒಂಥರ ಅಟ್ಯಾಚ್ಮೆಂಟು ನಾಯಿ ನೋಡಿದ್ರೆ ನಮಗೆ. ಇಷ್ಟು ದೂರ ಹೋಗಿ ಬಿಟ್ಬಿಟ್ಟು ಬಂದ್ರೂ ಮತ್ತೆ ಹಿಂದೆನೇ ಬಂದಿದೆ ಅಂತ ಹೇಳ್ಬಿಟ್ಟು ಆವಾಗಿಂದ ನಾವು ಅದನ್ನು ಎತ್ಕೊಂಡೋಗಿ ಎಲ್ಲೂ ಬಿಟ್ಟಿಲ್ಲ. ನಮ್ಮ ಮನೆ ಹತ್ರನೇ ನೋಡ್ಕೊಂಡಿದ್ವಿ ನಾವು. ಅದು ಏನು ಗೊತ್ತಾ, ಊಟ ಹಾಕಿದ್ರೆ ತಿಂತಾಯಿತ್ತು. ಹಸುಗಳು ಬಿಟ್ಕೊಂಡು ಹೋದರೆ ಮೇಯ್ಸೋದಕ್ಕೆ ಅದ್ರ ಹಿಂದೆಗಡೆ ಹೋಗ್ತಾಯಿತ್ತು ನಾಯಿ. ಇವಾಗೂ ಅಷ್ಟೇನೆ, ಅದು ಏನು ಹಾಕ್ತೀವಿ ಅದನ್ನು ತಿನ್ನುತ್ತೆ. ಮಳೆ ಬಂದರೆ ಹೋಗಿ ಶೆಡ್ ಒಳಗಡೆ ಮಲ್ಕೊಳ್ಳುತ್ತೆ, ಮಳೆ ಬಂದಿಲ್ಲ ಅಂದರೆ ಅಲ್ಲಿ ಆಚೆ ಕಡೆ ಎಲ್ಲನ ಮಲ್ಕೊಂಡಿರುತ್ತೆ. ಹಸುಗಳು ಬಿಟ್ಟರೆ ಹಸುಗಳ ಹಿಂದೆ ಹೋಗುತ್ತೆ, ಆ ಥರ. ಇನ್ನೊಂದು ದಿನ ಶೆಡ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಹಸುಗಳು ಒಂದಿನ ಹೊಡ್ಕೊಂಡು ಹೋಗಿದ್ರು. ಆವಾಗ ಅಲ್ಲಿ ಮೋಟ್ರ್ ರಿಪೇರಿ ಆಗಿತ್ತು.
ಮೋಟ್ರ್ ರಿಪೇರಿ ಇಲ್ಲೇ ತಾನೇ ಮೇಯ್ತಾ ಇದ್ದಾವೆ ಅಂದ್ಬಿಟ್ಟು ಒಂದು 5 ನಿಮಿಷ ಮೋಟ್ರು ನೋಡ್ಬಿಟ್ಟು ಬಂದುಬಿಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಬಂದಿದ್ದಾರೆ. ಇನ್ನೊಂದು 10 ನಿಮಿಷ ಬಿಟ್ಟು ಹೋಗಿ ನೋಡಿದ್ರೆ ಹಸುಗಳಲ್ಲಿ ಇಲ್ಲಂತೆ. ಫುಲ್ಲು ಅವತ್ತು ನಾನು ನಮ್ಮ ಮಗ ಒಂದು ಕಡೆ, ನಮ್ಮ ಮನೆಯವರು ಒಂದು ಕಡೆ ಫುಲ್ಲು ರಾತ್ರಿ 8 ಗಂಟೆವರೆಗೂ ಹುಡುಕಿದ್ವಿ ಹಸುಗಳು. ಈ ಒಂದು ಮೇನ್ ರೋಡಿಂದ ಆ ಕಡೆ ಒಂದು ಜೆಲ್ಲಿ ಮಿಷಿನ್ ಬರುತ್ತೆ, ಅಲ್ಲಿ ಸಣ್ಣದಾಗಿ ಒಂದು ದಾರಿ ಬರುತ್ತೆ. ಆ ದಾರಿಯಲ್ಲಿ ಹಿಂದೆಗಡೆ ಫುಲ್ಲು ಒಂಥರ ಪೊದೆ ಥರ ಇದೆ ಹುಲ್ಲು, ಅಲ್ಲಿ ಪೊದೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಹಸುಗಳು. ಆ ಹಸುಗಳಿಂದಗಡೆ ನಮ್ಮ ಜೀವಿನೂ ಹೋಗ್ಬಿಟ್ಟೈತೆ. ಆವಾಗ ಈ ರೋಡಲ್ಲಿ ಒಂದು CC ಕ್ಯಾಮ್ರಾ ಇದೆ, ಅಲ್ಲಿ ಹೋಗಿ ಹುಡುಕಿದ್ರೆ ನೋಡಿದ್ರೆ ಸಿಗ್ಬೋದೇನೋ ಅಂದ್ಬಿಟ್ಟು ಹೋಗಿ ಕೇಳಿದ್ವಿ ಅಲ್ಲಿ. ಆವಾಗ ಅವರು ಮಧ್ಯಾಹ್ನ ಈ ಥರ ಹಸುಗಳು ಯಾವುದೋ ಹಿಂಗೆ ಹೋದ್ವು, ಅದ್ರ ಹಿಂದೆಗಡೆ ಒಂದು ನಾಯಿ ಇತ್ತು ಅಂತ ಹೇಳಿದ್ರು. ಅದನ್ನು ನೋಡಿಬಿಟ್ಟು ಅವತ್ತು ಕತ್ಲಲ್ಲಿ ಬ್ಯಾಟ್ರಿ ಎಲ್ಲ ಹಾಕ್ಕೊಂಡು ಹೋಗಿ ನೋಡೋದಕ್ಕೆ ನಮ್ಮ ಹಸುಗಳಲ್ಲಿದ್ವು. ಆಮೇಲೆ ಹಸುಗಳಲ್ಲಿಂದ ಹೊಡ್ಕೊಂಡು ಬಂದ್ವಿ. ಆ ಥರ ನಾಯಿ ಇದ್ದಿದ್ದಕ್ಕೆ ತಾನೇ ಅವತ್ತು ಹಸುಗಳಲ್ಲಿತ್ತು ಅಂತ ಗೊತ್ತಾಗಿದ್ದು. ಅದಕ್ಕೋಸ್ಕರನೇ ನಮ್ಮ ಜಿಮ್ಮಿ ಅಂದರೆ ನಮಗೂ ಒಂಥರ ಅಟ್ಯಾಚ್ಮೆಂಟು. ಇವಾಗೂ ನೋಡ್ತಾ ಇರ್ಬೋದು ನನ್ನ ವ್ಲಾಗ್ಸಲ್ಲಿ, ನೀವು ಕಾಣಿಸ್ತಾ ಇರುತ್ತೆ. ಕಾಲು ಒಂಚೂರು ಇನ್ನೂ ಕುಂಟುತ್ತಾನೆ ಇರುತ್ತೆ, ಅದು ಮೇಲಾಗಿದೆ ಆದರೆ ಸ್ವಲ್ಪ ಕುಂಟ್ಕೊಂಡು ನಡೆಯುತ್ತೆ. ಅದು ಚಿಕ್ಕ ಮರಿದೆಲ್ಲ ಅದಕ್ಕೆ ಹಂಗಾಗಿದ್ದು. ಅದಕ್ಕೆ ನಮಗೇನು ಇಲ್ಲ, ಕಮ್ಮಿ ಆದರೂ ಪರವಾಗಿಲ್ಲ, ಅದಕ್ಕೆ ಚೆನ್ನಾಗಿ ನೋಡ್ಕೊತೀವಿ. ಇಲ್ಲ ಮನೇಲಿ ನಾನ್ ವೆಜ್ ಮಾಡಿದರೆ ಎತ್ಕೊಂಡೋಗಿ ಹಾಕ್ತೀವಿ. ನಮ್ಮ ಮನೆಯವರಂತೂ ಮಿಸ್ ಮಾಡೋದೇ ಇಲ್ಲ. ಏನೂ ಇಲ್ಲ ಅಂತಂದರೂ ಬಿಸ್ಕೆಟ್ಗಳು ಮತ್ತು ಹಾಲು, ಪೆಡಿಗ್ರಿ ಈ ಥರ ಅದಕ್ಕೆ ಹಾಕ್ತಾನೆ ಇರ್ತೀವಿ. ಏನು ಹಾಕಿದ್ರೂ ಅದಕ್ಕೆ ನಾನ್ ವೆಜ್ಜೇ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಹಂಗಾಗಿ ಅದಕ್ಕೆ ತಗೊಂಡು ಬಂದು ಈ ಥರ ಅನ್ನದಲ್ಲಿ ಕಲಸಿ ಹಾಕಿದ್ರೆ ತಿಂದ್ಕೊಳ್ಳುತ್ತೆ. ಮೂಕು ಪ್ರಾಣಿಗಳೇ ಎಷ್ಟೋ ಬೆಟರು ಮನುಷ್ಯನಿಗಿಂತ. ಮನುಷ್ಯ ಬೇಗ ಮರ್ತು ಬಿಡ್ತಾನೆ ಹೆಲ್ಪ್ ಮಾಡೋದನ್ನು, ಆದರೆ ಪ್ರಾಣಿಗಳು ಮರೆಯಲ್ಲ. ಒಂದು ಸ್ವಲ್ಪ ಅವುಗಳಿಗೆ ಪ್ರೀತಿ ತೋರಿಸ್ಬಿಟ್ರೆ ಅವು ಇರೋವರೆಗೂ ನಮ್ಮನ್ನು ಇದು ಮಾಡ್ತವೆ. ಹಂಗೇನೆ ಇದಿಷ್ಟು ನಮ್ಮ ಜಿಮ್ಮಿ ಕತೆ ಆಯಿತು. ಇನ್ನು ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ ನಾವಿಬ್ಬರು ಬಂದು ಶೆಡ್ ಹತ್ರ ಹಾಲು ಕರೆದು ಡಬ್ಬಗೆ ಹಾಕಿ ನಮ್ಮ ಮನೆಯವರು ಡೈರಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಇನ್ನು 2 ಹಸು ಏನೋ ಇತ್ತು, ಅದರಲ್ಲಿ ನಾನು ನಮ್ಮ ಮಗ ಇಬ್ಬರು ಹಾಲು ಕರೆದುಬಿಟ್ಟು ಡಬ್ಬಗೆ ಹಾಕಿ ಇರೋ ಡಬ್ಬಗಳೆಲ್ಲ ತೊಳೆದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ಮತ್ತು ಮಗ ಬಂದು ಸೊರೆಕಾಯಿ ಇತ್ತು ಹಸುಗಳಿಗೆ, ಇದಿರೋ ಹಸುಗಳಿಗೆ ಕಟ್ ಮಾಡಿ ಹಾಕ್ತೀನಮ್ಮ ಅಂತ ಹೇಳ್ದ. ಸರಿ ಕಟ್ ಮಾಡೋಗು, ಹುಷಾರಾಗಿ ಕಟ್ ಮಾಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡಬ್ಬಗಳು ತೊಳೆದು ಬಾರ್ಲು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಬೇಯಿಸಿ ಹಾಕಿದ್ರೆ ಸೊರೆಕಾಯಿ ನಮ್ಮ ಹಸುಗಳು ಅಷ್ಟೊಂದು ತಿನ್ನಲ್ಲ, ಯಾಕಂದರೆ ಅದು ಗೊತ್ತಿಲ್ಲ, ಕಟ್ ಮಾಡಿನೇ ಹಾಕೋದು. ಒಂದು ಸ್ವಲ್ಪ ಗಟ್ಟಿ ಇತ್ತು, ಬೊಲ್ತುಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹೊಡ್ಕೊಟ್ಟೆ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.